ಕೇಂದ್ರ ಸರ್ಕಾರದಲ್ಲಿ ಇವತ್ತು ಅದಾನಿಯವರ ಒಂದು ಕೇಸನ್ನು ಮುಚ್ಚಲಿಕ್ಕೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಾರಂಭ ಆಯಿತು. ಅಲ್ಲಿ ಇರ್ತಕ್ಕಂಥ ಯು ಎಸ್ ಇರ್ತಕ್ಕಂಥ ಕೋರ್ಟ್ ಏನ್ ಹೇಳಿದೆ, ನಿಮ್ಮ ದೇಶದಲ್ಲಿ ಅದಾನಿಯವರ ಸಂಸ್ಥೆಗೆ ಅಲ್ಲಿ ಬ್ರೈಬ್ ಕೊಟ್ಟಿದೆ ಅಂತೇಳಿ ಯು ಎಸ್ ಎ ಕೋರ್ಟ್ ಹೇಳಿರ್ತಕ್ಕಂಥದ್ದು. ನಿಮ್ಮ ದೇಶದಲ್ಲಿ ಅದಾನಿಯವರು ನಮ್ಮ ಯು ಎಸ್ ಇರ್ತಕ್ಕಂಥ ಕಂಪನಿ ಜೊತೆ ಏನು ಒಳ ಒಪ್ಪಂದ ಮಾಡ್ಕೊಂಡು ಬಿಸ್ನೆಸ್ ವ್ಯವಹಾರ ಮಾಡ್ತಾ ಇದೆ, ಬ್ರೈಬ್ ಆಗಿರ್ತಕ್ಕಂಥದ್ದು ಯು ಎಸ್ ಅಲ್ಲ, ಬ್ರೈಬ್ ಆಗಿರ್ತಕ್ಕಂಥದ್ದು ಇಂಡಿಯಾದಲ್ಲಿ. ಇದನ್ನ ಮುಚ್ಚಾಕ್ಲಿಕ್ಕೆ ಈ ತರದ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ತಾನೇ ಸೇಬಿನಲ್ಲಿ ಆ ಮಧು ಅಲ್ಲ ಆಯಮ್ಮನ ಹೆಸರು ಗೊತ್ತಿಲ್ಲ, ಮಧು ಅವರು ಯಾವ್ದು ರೀತಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ 24 ತಾಸು ಮಾತನಾಡ್ತಾ ಇದ್ರು. ಇವತ್ತು ಅದಾನಿ ಕಂಪನಿಯವರು ಸೇಬಿ ಹತ್ರ ಹೋಗಿ ಸೆಟಲ್ಮೆಂಟ್ಗೆ ಹೋಗಿದ್ದಾರೆ. ಅರ್ಥ ಏನು? ಸೇಬಿನಲ್ಲಿ ಆಗಿರ್ತಕ್ಕಂಥ ಹಗರಣ ಅದಾನಿ ಅವರಿಗೆ ಲಿಂಕ್ಡ್ ಇದೆ. ಯು ಎಸ್ ಎ ನಲ್ಲಿ ಹೇಳಿರ್ತಕ್ಕಂಥ ಕೋರ್ಟು ಅದಾನಿಯವರು ಮಾಡಿರ್ತಕ್ಕಂಥದ್ದು ಸರಿ ಇದೆ ಅಂತ ಹೇಳಿರ್ತಕ್ಕಂಥ ವಾದ ಆಗಿದೆ. ಇದನ್ನ ಮುಚ್ಚಾಕ್ಲಿಕ್ಕೆ, ಡೈವರ್ಷನ್ ಮಾಡ್ಲಿಕ್ಕೆ ಇವತ್ತು ಬಿಜೆಪಿಯವರು ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ನಿಮಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.